ಲೇಟೆಸ್ಟ್ ಅಪ್ಡೇಟ್ಸ್ ಚಾನಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ತಾನೇ ಬಂದಿರೋ ಮಾಹಿತಿ ಪ್ರಕಾರ ಡಿಸೆಂಬರ್ ಅಂತ್ಯಕ್ಕೆ SSLC ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಕಟ ಮಾಡುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ ಎಂದು ನಮಗೆ ಸುವರ್ಣ ನ್ಯೂಸ್ ಮುಖಾಂತರ ಮಾಹಿತಿ ಬಂದಿದೆ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ 2021ನೇ ಸಾಲಿನ SSLC ಪರೀಕ್ಷೆಗಳ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಡಿಸೆಂಬರ್ ಅಂತ್ಯಕ್ಕೆ ಪ್ರಕಟಿಸುವ ಸಾಧ್ಯತೆ ಇದೆ. ಇದರ ಜೊತೆಗೆ ಶಾಲೆ ಆರಂಭ ಇನ್ನಷ್ಟು ತಡವಾದರೆ ಇನ್ನಷ್ಟು ಪಠ್ಯ ಕಡಿತ ಮಾಡುವ ಸಾಧ್ಯತೆ ಕೂಡ ಇದೆ ಎಂದು ಮೂಲಗಳು ಹೇಳಿವೆ. ಏಕೆಂದರೆ ಈವಾಗಲೇ ಶಾಲೆಗಳು ಆರಂಭ ಇರದ ಕಾರಣ ಪಠ್ಯಗಳು ಹೇಳೋದಕ್ಕೆ ತುಂಬ ಕಷ್ಟ ಆಗಿದೆ. ಈಗಾಗಲೇ ಶಿಕ್ಷಣ ಇಲಾಖೆ ಪ್ರಸ್ತುತ ಸಾಲಿಗೆ 30% ಪಠ್ಯಗಳನ್ನು ಕಡಿತ ಮಾಡಿದೆ. ಪರೀಕ್ಷಾ ವೇಳಾಪಟ್ಟಿಗೆ ಇವಾಗ ಸಿದ್ಧತೆಯನ್ನು ಮಾಡ್ತಾ ಇದ್ದಾರಂತೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸರ್ಕಾರದ ಸೂಚನೆಯಂತೆ ಮಂಡಳಿ ಅವಧಿಗೂ ಮೊದಲೇ 2021ನೇ ಸಾಲಿನ SSLC ಪರೀಕ್ಷಾ ವೇಳಾಪಟ್ಟಿ ಸಿದ್ಧತೆ ಆರಂಭಿಸಿದ್ದು, ಡಿಸೆಂಬರ್ ಹಂತದಲ್ಲಿ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟಿಸುವ ಸಂಭವವಿದೆ ಎಂದು ನಮಗೆ ಮೂಲಗಳು ಮುಖಾಂತರ ತಿಳಿದು ಬಂದಿದೆ. ಕೊರೋನಾ ಇದ್ರೂ ರಾಜ್ಯದಲ್ಲಿ SSLC PUC ಪರೀಕ್ಷೆ ನಡೆಯೋದು 100% ಎಂದು ಮೂಲಗಳು ಹೇಳ್ತಾ ಇವೆ. ಸ್ನೇಹಿತರೆ, ಕೊರೋನಾ ಹಿನ್ನೆಲೆಯಲ್ಲಿ ಶಾಲೆಗಳು ಆರಂಭವಾಗದೆ ಆನ್ಲೈನ್ ಆಫ್ಲೈನ್ ಶಿಕ್ಷಣ ಪಡೆಯುತ್ತಿರುವುದರಿಂದ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಪಾಠಗಳು ಅರ್ಥವಾಗುತ್ತಿಲ್ಲ, ಬಹಳಷ್ಟು ಮಕ್ಕಳು ಹೆಚ್ಚಿನ ಗಮನ ಕೊಡುತ್ತಿಲ್ಲ ಎಂಬ ದೂರುಗಳು ಕೇಳಿ ಬಂದಿವೆ. ಈ ಹಿನ್ನೆಲೆಯಲ್ಲಿ ಈಗಲೇ ವೇಳಾಪಟ್ಟಿ ಪ್ರಕಟಿಸಿದರೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿದ್ಧತೆ ಆರಂಭಿಸುತ್ತಾರೆ ಎಂಬ ಕಾರಣಕ್ಕೆ ವೇಳಾಪಟ್ಟಿಯನ್ನು ತಾತ್ಕಾಲಿಕವಾಗಿ ಸಿದ್ಧಪಡಿಸುವ ಕಾರ್ಯದಲ್ಲಿ ಇಲಾಖೆ ನಿರತವಾಗಿದೆ. ಕೊರೋನಾ ಸೋಂಕು ಕಡಿಮೆಯಾಗಿದ್ದರೂ ಸಹ ಶಾಲೆಗಳು ಆರಂಭಿಸಲು ಸರ್ಕಾರ ಇನ್ನೂ ನಿರ್ಧಾರ ತೆಗೆದುಕೊಂಡಿಲ್ಲ. ಇದರಿಂದ ಮುಂದೆ SSLC ಮತ್ತು PU ಪರೀಕ್ಷೆಗಳು ಸಹ ವಿಳಂಬವಾಗುವ ಸಾಧ್ಯತೆ ಹೆಚ್ಚಿದೆ. ಪ್ರಸ್ತುತ ನಡೆಯುತ್ತಿರುವ ಆನ್ಲೈನ್ ಕ್ಲಾಸ್ ಹಾಗೂ ಆಫ್ಲೈನ್ ಶಿಕ್ಷಣ ಮೂಲಕವೇ ವಿದ್ಯಾರ್ಥಿಗಳನ್ನು ಸಾಧ್ಯವಾದಷ್ಟು ಮಟ್ಟಕ್ಕೆ ಪರೀಕ್ಷೆಗೆ ಸಿದ್ಧಪಡಿಸುವುದು ಹಾಗೂ ಸೋಂಕು ಇನ್ನಷ್ಟು ಇಳಿದು ಜನವರಿಯಿಂದ ಶಾಲೆಗಳು ಆರಂಭವಾದರೆ ಕೆಲ ತಿಂಗಳು ಭೌತಿಕ ತರಗತಿಗಳು ನಡೆಸಲು ಸರ್ಕಾರ ಚಿಂತನೆ ನಡೆಸಿದೆ. ಭೌತಿಕ ತರಗತಿಗಳ ಮುಖಾಂತರ ವಿದ್ಯಾರ್ಥಿಗಳಿಗೆ ಕ್ಲಾಸನ್ನು ಹೇಳಿಕೊಡುವ ಚಿಂತನೆಯನ್ನು ಸರ್ಕಾರ ನಡೆಸಿದೆ ಅಂತ ಸ್ನೇಹಿತರೆ. ಅದರ ಸಲುವಾಗಿ ಹೇಗೋ 2021ನಲ್ಲಿ SSLC ಪರೀಕ್ಷೆ ನಡೆಯೋದಂತೂ ಪಕ್ಕ ಸ್ನೇಹಿತರೆ. ನೀವು ಎಲ್ಲರೂ ಬಿ ರೆಡಿಯಾಗಿ. ಆನ್ಲೈನ್ನಂದು ಸರಿಯಬೇಡಿ ಸ್ನೇಹಿತರೆ, ಏಕೆಂದರೆ ಎಕ್ಸಾಮ್ಸ್ ಅವರು 100% ತಗೊಳ್ತಾರೆ. ಅದರ ಸಲುವಾಗಿ ನೀವು ಓದೋದನ್ನು ಬಿಡಬೇಡಿ, ಕಂಟಿನ್ಯೂ ಆಗಿ ಓದ್ತಾ ಇರಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮುಂದೆ ನಿಮಗೆ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.